పోషిత నాಟಕ ಮಂಡಲಿಗೆ ಜೈ. ಒಂದೇ ಮಾತರಂ. ಒಂದೇ ಮಾತರಂ. ಏನೇ ಬರಲಿ ಒಗ್ಗಟ್ಟಿನಲ್ಲಿ ನನ್ನ ಕಾಂತರಾದ ಶ್ರೀಕೃಷ್ಣ ಪರಮಾತ್ಮನು ಕುಮಾರ ಮನ್ಮಥನ ಕಲ್ಯಾಣದ ವಿಚಾರವಾಗಿ ಸ್ವಲ್ಪವೂ ಯೋಚಿಸದೆ ಸುಮ್ಮನಿರುವರಲ್ಲ. ಇವಳೇಕೆ ಈ ರೀತಿ ಚಿಂತಾಮಗ್ನಾಗಿರುವಳಲ್ಲ? ಭಗವಿತಾದಲ್ಲಿ ಗುಣವಂತೆ ಭಗವಿತಾದಲ್ಲಿ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ ಪರಿತಾಪವ ಪಡಲೇಕೆ ಪ್ರಿಯತಮೆ ನಿನ್ನೆ ಪ್ರೀತಿಗೆ ಮಣಿದು ಪ್ರಿಯತಮೆ ನಿನ್ನೆ ಪ್ರೀತಿಗೆ ಮಣಿದು ಪರವಶಗೊಂಡೆನು ನಾನತಿ ಮೋದದಿ ಪರವಶಗೊಂಡೆನು ನಾನತಿ ಮೋದದಿ ಭಾಗ್ಯವಿದಾದಲ್ಲಿ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ ಪರಿತಾಪವ ಪಡಲೇಕೆ. ರುಕ್ಮಿಣಿ, ಏನು ಈ ರೀತಿ ಚಿಂತಾಮಗ್ನರಾಗಿರುವಲ್ಲ? ಪ್ರಾಣೇಶ್ವರ, ಪ್ರಥಮಿಗವಾದ ಕೃತಾಯುಗದಲ್ಲಿ ನಾರಾಯಣಾವತಾರವನ್ನೆತ್ತಿ ನೀವು ಪ್ರದರ್ಶಿಸಿದಂತಹ ನಾಟಕವು ತಮ್ಮ ಮನಸ್ಸಿಗೆ ಸಂತೋಷವೆನಿಸಲಿಲ್ಲವೇ? ಅಲ್ಲದೆ ದ್ವಿತೀಯಯುಗವಾದ ತ್ರೇತಾಯುಗದಲ್ಲಿ ರಾಮಾವತಾರವನ್ನೆತ್ತಿ ಅನೇಕ ಮುನಿ ಮಾನ್ಯರುಗಳಿಂದ
ಪ್ರೇಮಮೂರ್ತಿ ಎಂಬ ದಿವ್ಯ ನಾಮ ಪಡೆದದ್ದು ತಮ್ಮ ಮನಸ್ಸಿಗೆ ತೃಪ್ತಿ ತರಲಿಲ್ಲವೇ? ಏನು ನಿನ್ನ ಹೃದಯಾಂತರಾಳದಿಂದ ಹೊರಬರುತ್ತಿರುವ ಸೂಚನೆಯು ಚಿಂತೆಯೋ ಅಥವಾ ಶಾಂತಿಯೋ ಒಂದು ಗೋಚರವಾಗುತ್ತಿಲ್ಲವಲ್ಲ ಪ್ರಿಯೆ? ಗೋಚರವಾಗುತ್ತಿಲ್ಲ. ಹೋಗಲಿ, ನಮಗೋರ್ವ ಪುತ್ರನಿರುವನು ಎಂಬುದಾದರೂ ಗಮನವಿದೆ ತಾನೇ? ಇರುವುದು ಪ್ರಿಯೆ. ಅದಕ್ಕೀಗ ನನ್ನನ್ನೇನು ಮಾಡು ಎನ್ನುವೆ ದೇವಿ? ಮಾಡುವುದಿನ್ನೇನು ಸ್ವಾಮಿ? ಲೋಕದಲ್ಲಿ ಜನರು ವಯಸ್ಸಿಗೆ ಬಂದ ತಮ್ಮ ಪುತ್ರ ಪುತ್ರಿಯರಿಗೆ ಯಾವ ಮಂಗಳ ಕಾರ್ಯವನ್ನು ಮಾಡಿ ಆನಂದ ಪಡುವರು, ಅಂತಹ ಶುಭ ಕಾರ್ಯವೊಂದನ್ನು ಈಗ ನಾವು ಮಾಡಲೆತ್ನಿಸಬೇಕಲ್ಲವೇ? ನಿನ್ನ ಮಾತನ್ನು ಆಲಿಸಲೇಬೇಕಾದ್ದು. ಆದರೆ ಕುಮಾರ ಮನ್ಮಥನ ರೂಪ ಲಕ್ಷಣಗಳಿಗೆ ಸರಿಹೋಲುವಂತಹ ರೂಪವತಿಯು ಎಲ್ಲಿ ಯಾವ ಲೋಕದಲ್ಲಿರುವುದೆಂದು ಹುಡುಕುವುದು ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಸ್ವಾಮಿ ನಿಮ್ಮ ನಿಗೂಢ ಪ್ರಶ್ನೆ. ಪ್ರಪಂಚದ ಹಾಗು ಹೋಗುಗಳನ್ನು ಶಯನಿಸುತ್ತಿರುವಂತೆಯೇ ಗಮನಿಸುವಂತಹ ಯೋಗೇಶ್ವರನಿಗೆ ಓರ್ವ ಕಣ್ಣನ್ನು ಹುಡುಕುವುದು ಕಷ್ಟದ ಕಾರ್ಯವೇ? ಅದು ಕುಮಾರನಲ್ಲಿಯೇ ಸ್ವಾಮಿ ಬರುತ್ತಿರುವುದು? ಬಹುದು ರುಕ್ಮಿಣಿ, ಕುಮಾರನೇ. ಜನನಿ ಜನಕರಿಗೆ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಇದೇನು ಕುಮಾರ, ಪುಷ್ಪ ಬಾಣವನ್ನಿಡಿದು ಎಲ್ಲೋ ಹೊರಟಂತಿದೆ? ಜನನಿ ನೋಡಲು ಬಯಸಿದೆ ಲೋಕವನ, ನೋಡಲು ಬಯಸಿದೆ ಲೋಕವನ, ಲೋಕವನ ಲೋಕವನ, ಲೋಕವನ ಲೋಕವನ, ನೋಡಲು ಬಯಸಿದೆ ಲೋಕವನ. ಅನುಮತಿ ಪಡೆದು ಶುಭಯಾತ್ರೆಯ ಕೈಗೊಂಡಿಹೆನ, ಶುಭಯಾತ್ರೆಯ ಕೈಗೊಂಡಿಹೆನ, ಜಯವಾಗಲಿ ಸರಸುದಯನ್ನವು, ಜಯವಾಗಲಿ ಸರಸುದಯನ್ನಂ.
ಚರಿಸಿ ಬರಲೆಂದು ಹೊರಟಿರುವೆನು. ನನ್ನ ಗನ್ನುಮತಿಯನ್ನು ನೀಡಿ ಆಶೀರ್ವದಿಸಿರಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ಕುಮಾರ, ಹೋಗಿ ಬರಲೇನು? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೋಗಿ ಬಾ ಕುಮಾರ. ಇದೇನು ತಂದೆ, ಮಾತೆಯವರು ಮಂಗಳವಾಗಲಿ ಎಂದು ಹರಿಸಿದರೆ ತಾವು ಕಲ್ಯಾಣ ವಸ್ತು ಎಂದು ಆಶೀರ್ವದಿಸುತ್ತಿರುವಿರಿ. ಕುಮಾರ, ಹಾಗೆಂದರೆ ನೀನು ಹೊರಟಿರುವ ಕಾರ್ಯ ಶುಭವಾಗಲಿ ಎಂದರ್ಥ. ಹಾಗೆ ಹೋಗಿ ಬಾ ಜನಕ. ಕುಮಾರ. ನೋಡಿದಿರಾ ಸ್ವಾಮಿ, ಕನ್ನನ ಮಂದಹಾಸದ ಸುಂದರ ನುಡಿಗಳ ಚತುರತೆಯನ್ನು? ಹೌದು ರುಕ್ಮಿಣಿ. ಸುವರ್ಣ ಮನೋಹರಿ ಭಾಗ್ಯವಿದಾನೆ. ರುಕ್ಮಿಣಿ, ಸುವರ್ಣ ಮನೋಹರಿ ಭಾಗ್ಯವಿದಾನೆ. ಕೇಳನ್ನ ಕಾತೆ ಪ್ರಾಣೇಶ್ವರಿ ಭುವನ ಮನೋಹರಿ. ಪ್ರಾಣೇಶ್ವರಿ ಭುವನ ಮನೋಹರಿ ಭುವನ ಮನೋಹರಿ. ರುಕ್ಮಿಣಿ, ರುಕ್ಮಿಣಿ, ಸ್ವಾಮಿ, ಕುಮಾರದ ಕಲ್ಯಾಣದ ಸಲುವಾಗಿ ನೀನು ಓರ್ವಳೆ ಕನವರಿಸುತ್ತಿರುವೆ ಎಂದು ಅರಿಯಬೇಡ. ನಾನು ಈ ದಿನವೇ ಗರುಡನನ್ನೊಡಗೂಡಿ ಕನ್ಯಾನ್ವೇಷಣದ ಕಾರ್ಯವನ್ನು ಕೈಗೊಳ್ಳುವೆನು. ನೀನಿನ್ನು ನಿಶ್ಚಿಂತಳಾಗು ದೇವಿ. ನಿಜವೇ ಸ್ವಾಮಿ? ಹೌದು ರುಕ್ಮಿಣಿ. ಧನ್ಯ ಧನ್ಯ ಪ್ರಭು, ಧನ್ಯ. ನರವೇಷದಿ ಜನಿಸಿ ಧರೆಯ ದುರಿತವನ್ನು ಹರಿಸಲನು ಅವತರಿಸಿ ಹರಿಯನು ಸಿರಿಯಿಂದ ವರಿಸಿದ ಕಮಲ ನಯನೆ ಶ್ರೀ ಕಮಲ ನಯನೆ ಕಾಂತ ಕಮಲ ನಯನೆ ಮಾಧವ ನರಸಿ
ತರುವಾಯ ಮಹಾಮಹಿಮ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಮಗೆ ಯಾವುದೇ ತೊಂದರೆಗಳು ಬಾರದಂತಿದ್ದು ಅನುಜರೆಲ್ಲರೂ ಅವರವರ ಕಾರ್ಯನಿಮಿತ್ತವಾಗಿ ಹೊರಟು ಬಹುದಿನಗಳಾದವು. ಆದರೆ ಪರಮಾತ್ಮನ ಕೃಪೆಯಿಂದ ಅವರುಗಳು ಯಾವ ಕಷ್ಟ ಕಾರ್ಪಣ್ಯಗಳಿಗೂ ಸಿಲುಕದಂತೆ ಕ್ಷೇಮದಿಂದ ಹಿಂತಿರುಗಿದರೆ ಒಳ್ಳೆಯದಲ್ಲವೇ? ಇದೇಕೆ ಸ್ವಾಮಿ ಹೀಗನ್ನುತ್ತಿರುವಿರಿ? ಧರ್ಮಗಳ ಮರ್ಮಮೃತ ಮಹಾಜ್ಞಾನಿಗಳು ನಿಮಗೂ ಸಹ ಚಿಂತೆಗಳ ಸಂತಾಪವೇ? ನಿಜ ಪ್ರಿಯ, ನಿಜ. ಈ ನಮ್ಮ ಸಕಲಾನಂದ ಭಾಗ್ಯಗಳಿಗೂ ನೀನೇ ಕಾರಣವೆಂತಲೂ ನಿನ್ನ ಮನೋಧರ್ಮ ನಿಷ್ಠೆಯೇ ಪಾಂಡವರ ಕೀರ್ತಿ ಮತ್ತು ಶ್ರೇಯಸ್ಸಿಗೂ ಕಾರಣವೆಂತಲೂ ಲೋಕಲೋಕವೇ ಕೊಂಡಾಡುತ್ತಿರುವುದು. ಯೋಚಿಸಿ ಕೊಂಡಾಡುವವರು ಕೆಲವರಾದರೆ ಹಿನ್ನೆಲೆಯಲ್ಲಿ ನನ್ನನ್ನು ಇಂದಿಸಿ ಹೀಯಾಳಿಸುವರು ಹಲವರಂತೆ. ನಿಜವೇ ಧರ್ಮದೊರೆ? ದ್ರೌಪದ, ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವತೆಯನೇನು ಬಲ್ಲನೆ ದೇವಿ. ದ್ರೌಪದ, ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವಾತೆಯನೇನು ಬಲ್ಲನೆ ದೇವಿ. ದ್ರುಪದ ನಂದಿನಿ, ದ್ರುಪದ ಪೋಷಣೆಗಾಗಿ ಕುಸಿಯಾಡುವವ ಉಂಡ ಮನೆಗೆ ದ್ರೋಹ ಬಗೆದು ಕೇಳಿಸುವವ. ಉದರ ಪೋಷಣೆಗಾಗಿ ಕುಸಿಯಾಡುವವ ಉಂಡ ಮನೆಗೆ ದ್ರೋಹ ಬಗೆದು ಕೇಳಿಸುವವ. ಮನದಿ ಮೋಹದ ನುಡಿಗೆ ಮರುಳಾಗುವವ. ಮನದಿ ಮೋಹದ ನುಡಿಗೆ ಮರುಳಾಗುವವ. ಸಾಗಿ ಬನೆ ಸುಖ ಜೀವನವ. ದ್ರೌಪದ, ಸಾಗಿ ಬನೆ ಸುಖ ಜೀವನವ ಹೋಗಿ ಬನೆ ಅದರ ಅನುಭವವ. ಅಲ್ಲವೇ ದೇವಿ? ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವತೆಯನೇನು ಬಲ್ಲನೆ ದೇವಿ. ತನ್ನ ದುರ್ಗುಣವತ ಹರಿಯದ ಮಾನವ ಅನ್ಯವತೆಯನೇನು ಬಲ್ಲನೆ ದೇವಿ. ದ್ರುಪದ ನಂದಿನಿ, ಹೀಗೆ ಆಚಾರವನ್ನರಿಯದ ನರರ ನಾಲಿಗೆಯು ಅವರ ಸ್ವಭಾವಕ್ಕನುಗುಣವಾಗಿ ನೀಚ ನುಡಿಗಳನ್ನಲ್ಲದೆ ಒಳ್ಳೆಯ ವಿಚಾರಗಳ ಮಹತ್ವವನ್ನರಿಯಲು ಸಾಧ್ಯವೇ? ಏಕೆ ನಿನಗೆ ನೆನಪಿಲ್ಲವೇನು? ಹಿಂದೊಂದು ದಿನ ನೆರೆದ ಮಹಾಸಭೆಯೊಳಗೆ ನಿನ್ನನ್ನು ಜರಿದು ದುರ್ಗತಿಗೈಯಲೆತ್ತಿಸಿದಂತಹ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯರ ಪಾಡೇನಾಯಿತೆಂದು ನೀನೇ ಅವಲೋಕಿಸು. ಸತ್ಯ ಸತ್ಯ ಪ್ರಭು. ನಾಗರಿಕತೆಯ ನ್ಯಾಯ ನೀತಿಯ ಪನ್ನಗಾರಿಕೆಯನ್ನು ಎಲ್ಲವನ್ನು ಬಲ್ಲವರು ಅರ್ಥ ಮಾಡಿಕೊಳ್ಳುವರೇ ಹೊರತು ಅನ್ಯ ಸ್ವಾರ್ಥಪರರಿಗದ ಅರ್ಥವಾದರೂ ವ್ಯರ್ಥವೇ. ಅರ್ಥವೋ ವ್ಯರ್ಥವೋ ಯಾವ ತಿಳಿಗೇಡಿಗಳು ಹೇಗಾದರೂ ಅರ್ಥ ಮಾಡಿಕೊಳ್ಳಲಿ. ಮುಖ್ಯವಾಗಿ ನಮ್ಮ ಒಳ್ಳೆಯತನವನ್ನು ನಾವು ನ್ಯಾಯಕ್ಕಾಗಿ ಮುಡಿಪಾಗಿಟ್ಟರಾಯ್ತಲ್ವೇ? ಅದೇನು ಸರಿ ಸ್ವಾಮಿ, ನೀವೇನೋ ನಿಮ್ಮ ಅನುಜರು ವಿಜಯಶಾಲಿಗಳಾಗಿ ಬರಲೆಂದು ರಾಷ್ಟ್ರ ರಕ್ಷಣೆಯ ಹೊಣೆಯನ್ನು ಹೊರಿಸಿ ಕಳಿಸಿರುವಿರಿ. ಆದರೆ ಹೇಳು ದೇವಿ, ಆದರೆ ಎನ್ನುವ ಈ ನಿನ್ನ ಅಮಂಗಳದ ನುಡಿಯ ಅರ್ಥವೇನು? ಇಲ್ಲ ಸ್ವಾಮಿ, ನನ್ನ ನುಡಿಯು ಅಮಂಗಳಕ್ಕೆ ಹೋಲುವಂತದ್ದಲ್ಲ. ಪಾಂಡವ ದ್ವಿತೀಯ ಸುತ ಭೀಮಸೇನನು
ಅತಿ ಮಂಗೋಪಿ. ಅವರ ಸ್ಥಿತಿಯನ್ನರಿಯದೆ ಧಿಕ್ಕರಿಸುವವರ ಗತಿ ಯಾವ ಸ್ಥಿತಿಗೋಚುವುದು ಯೋಚಿಸಿ ನೋಡು ಎನ್ನುತ್ತಿರುವಳು ಈ ನಿಮ್ಮ ಸತಿ ಇದ್ರು. ಪಾಂಚಾಲಿ, ಸಾಕು ಮಾಡು ಈ ನಿನ್ನ ಸಲ್ಲದ ಸಂಶಯದ ನುಡಿಗಳನ್ನು. ಅಣ್ಣ, ನಿನಗೆ ಅನಂತ ವಂದನೆ. ಏನೆಂದೆ ಪಾಂಚಾಲಿ? ಉತ್ತರೆಯ ತಾಯ್ ತಮ್ಮನಂ ಕತ್ತಲೆ ಮನೆಯಿಂದ ಹೊತ್ತು ಕತ್ತು ಮುರಿದ ಗತ್ತುಗಾರ ಈ ಭೀಮ ಭೀಮತ್ಸರೆ ಮುಂತಾದ ಪಾಂಡವರನ್ನು ಕೆಣಕುವರು, ಧಿಕ್ಕರಿಸುವವರು ಈ ಭೂಮಿಯ ಮೇಲೆ ಯಾರಾದರೂ ಉಳಿದಿರುವರೇನು? ಉಳಿದು ಜೀವಿಸಬಲ್ಲರೇ? ದುರಂಬೋರಿಗಳ ಧರ್ಮವ ಭೂಮಿಗೆ ದುರಂಗದೊಳೆಮ್ಮ ಶೌರ್ಯವ ನಡೆಯದೆ ದುರಂಗದೊಳೆಮ್ಮ ಶೌರ್ಯವ ನಡೆಯದೆ ಹೊರೆಯಳು ಕುಂದೆ ಕುಮಾರನ ಧರ್ಮವ ಅರಿಯದೆ ತೆರೆದವರಾರಾಧನೆ ಹೊರೆಯಳು ಕುಂದೆ ಕುಮಾರನ ಧರ್ಮವ ಅರಿಯದೆ ತೆರೆದವರಾರಾಧನೆ ಸಿಗಿದವರ ಎದೆ ಬಗೆದು ಸಿದಿರನ್ನ ಹೊರತೆಗೆದು ಸಿಗಿದವರ ಎದೆ ಬಗೆದು ಸಿದಿರನ್ನ ಹೊರತೆಗೆದು ನರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ ದೇವಿ. ನರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ ಧೋರ್ಕಂಡ ಪಾಂಡುಮಾರರ ಎಂದಿಸಿ ಧೋರ್ಕಂಡ ಪಾಂಡುಮಾರರ ಧಿಕ್ಕರಿಸುವ ಕರಗಿದರೆ ಬಿಡುವೆನ ದುರಂಬೋರಿಗಳ ಧರ್ಮ ಭೂಮಿಗೆ ತುಳಿಯುವೆನ ದುರೋಗಗಳೆಮ್ಮ ಶೌರ್ಯವ ನರಿಯದೆ ದುರೋಗಗಳೆಮ್ಮ ಶೌರ್ಯವ ನರಿಯದೆ ಧಿಕ್ಕರಿಸುವರ ಕರಗಿದರೆ ಬಿಡುವೆನ. ಭೀಮಸೇನ, ಯಾಕೆ, ಏನಾಯಿತು? ನೀನು ಹೋದ ಕಡೆ ಏನಾದರೂ ಕಪ್ಪ ಕಾಣಿಕೆಯ ವಿಚಾರವಾಗಿ ಗಲಭೆ ಗದ್ದಲಗಳಾದವೆ? ನಮಸ್ಕರಿಸುವೆನು. ಏನೆಂದರೆ ಅಗ್ರಜ, ಗಲಭೆ ಗದ್ದಲಗಳೇ. ಯಾದವರೊಡೆಯ ಯದುಕುಲ ನಂದನ ದಯ ನಮಗಿರುವಾಗ ಬಯದೆ ಯಾದವರೊಡೆಯ ಯದುಕುಲ ನಂದನ ದಯ ನಮಗಿರುವಾಗ ಬಯದೆ ಪಾಂಡವ ಪಾಲ ದಯಾಮಯ ಕೃಷ್ಣನ ಪಾಂಡವ ಪಾಲ ದಯಾಮಯ ಕೃಷ್ಣನ ಕೃಪೆ ನಮಗಿರುವಾಗ ಭಯವೇ ಕೃಪೆ ನಮಗಿರುವಾಗ ಭಯವೇ. ಸಹೋದರ, ಅಂಗವಂಗ ಕಲಿಗಾಲಿ ಬರು ಮಂಗಳ ಗೋಧಿ ಸ್ವಾಗತಿಸಿ ಬೆಳದಿಂಗಳ ದೊರೆ ಚಂದನ ಪ್ರಾರ್ಥಿಸಿ ನಾಟ್ಯಲಿ ಬೆಳಗಿನ ಸಾರಥಿ. ಅಂಗವಂಗ ಕಲಿಂಗಾದಿ ಬರು ಮಂಗಳ ಗೋಧಿ ಸ್ವಾಗತಿಸಿ ಬೆಳದಿಂಗಳ ದೊರೆ ಚಂದನ ಪ್ರಾರ್ಥಿಸಿ ನಾಟ್ಯಲಿ ಬೆಳಗಿನ ಸಾರಥಿ. ಜಯ ಜಯ ವಿಜಯದ ಜಯನು ಜಯ ಜಯ ವಿಜಯದ ಜಯನು ಪುಷ್ಪಾರೂಪಿಯ ಸುರಿಸಿದರು ಚಂದನಿ ಕಂಪವ ಸಲ್ಲಿಸಿದರು ಯಾದವರೊಡೆಯ ಯದುಕುಲ ನಂದನ ದಯ ನಮಗಿರುವಾಗ ಭಯವೇ ದಯ ನಮಗಿರುವಾಗ ಭಯವೇ.
ಯಾದವರೊಡೆಯ ಯದುಕುಲ ನಂದನನ ದಯೆ ನಮಗಿರುವಾಗ ಭಯವೇ. ಯಾದವರೊಡೆಯ ಯದುಕುಲ ನಂದನನ ದಯೆ ನಮಗಿರುವಾಗ ಭಯವೇ. ಪಾಂಡವ ಪಾಲ ದಯಾಮಯ ನಿಖರ ಪಾಲ ದಯಾಮಯ ನಿಖರ ಕೃಪೆ ನಮಗಿರುವಾಗ ಭಯವೇ. ಕೃಪೆ ನಮಗಿರುವಾಗ ಭಯವೇ. ಭೀಮ, ಅರ್ಜುನಾದಿ ನಕುಲ ಸಹದೇವರೇ, ಅಂತೂ ನೀವು ಹೋದ ಕಾರ್ಯಗಳೆಲ್ಲವೂ ಕೈಗೂಡಿ ಮಂಗಳದಿಂದ ಹಿಂತಿರುಗಿ ಬಂದಿರೆಂದು ಭಾವಿಸಲೇನು? ಬರೀ ಭಾವಿಸುವುದಲ್ಲ ಶಾಂತಮೂರ್ತಿ, ಸಾಲ್ವಾ ದೇಶದ ಸಾಮ್ರಾಟರು ನಮ್ಮನ್ನು ಅತಿ ಆದರಗಳಿಂದ ಸ್ವಾಗತಿಸಿ ಸನ್ಮಾನಿಸಿದರಲ್ಲದೆ ಆ ಹಿಡಿಂಬಾಸುರನನ್ನು ಆಡಿಮೆಟ್ಟಿ ಕೊಂದವನೆಂತಲೂ ಆ ಭಗಾಸುರನನ್ನು ಬಡಿದುಕೊಂಡವನೆಂತಲೂ ಆ ಜರಾಸಂಧನ ದೇಹವನ್ನು ಸಿಗಿದೆಸೆದ ಸಾಗಸಿ ಎಂತಲೂ ಆ ದುರುಳ ದುಷ್ಟ ದುರಾಚಾರಿ ದುಶ್ಯಾಸನನ ವಾಡಲರಿದ ದೃಢ ಭೀಮನೆಂತಲೂ ಆ ದುರಹಂಕಾರಿ ದುರ್ಯೋಧನನ ತ್ವಡೆಯ ಮುರಿದ ಬಲ ಭೀಮನೆಂತಲೂ ಆಡಿ ಹೊಗಳಿದರಲ್ಲದೆ ಅಣ್ಣನ ಮಾತಿಗೆ ಎದುರಾಡದೆ ನಡೆಯುವ ಮೌನ ಮೂರ್ತಿಗಳು ನೀವು ಎಂದರು. ನಿಮ್ಮಿಂದ ಹೀಗ ಲೋಕವೇ ಶಾಂತವಾಗಿದೆಯಲ್ಲದೆ ನಿಮ್ಮಂತಹ ವೀರಾಗ್ರಣಿಗಳನ್ನು ಪುತ್ರರನ್ನಾಗಿ ಪಡೆದ ಮಾತಾ ಪಿತರುಗಳೇ ಮಹಾದಂಡರಲ್ಲದೆ ಧರ್ಮರಾಯನಂತಹ ದೊರೆ ಇರುವ ದೇಶವು ಸದಾ ಕ್ಷೇಮಾತಿಶಯದಿಂದ ಇರಲಿ ಎಂದು ಮರೆಯಿಟ್ಟು ಹರಿಸಿದರಲ್ಲದೆ. ಗಯಾ ಗೋದಾವರಿ ಪ್ರಾಂತ್ಯದವರು ಹೇಳುತ್ತಿದ್ದಾರೆ, ಎಷ್ಟು ಸಿರಿ ಇದ್ದರೇನು, ಎಷ್ಟು ನೆರೆ ಇದ್ದರೇನು, ಯಾವ ಭಾಗ್ಯವಿದ್ದರೇನು, ಯಾವ ಭೋಗವಿದ್ದರೇನು ಅನುದರೊಡನೆ ಬರೆತು ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿರುವ ಧರ್ಮರಾಯನಂತಹ ಓರ್ವ ದಕ್ಷ ದಯಾಮಯನಿಲ್ಲದ ಮೇಲೆ ಮಾನವ ರಾಶಿಯಲ್ಲಿ ಜನಿಸಿರುವುದು ಎಷ್ಟು ಸಾರ್ಥಕವೋ ಅಷ್ಟೇ ವ್ಯರ್ಥವೂ ಕೂಡ ಸಹಜವೆಂದು ಕೊಂಡಾಡಿ ಕಪ್ಪವನ್ನಪ್ಪಿಸಿ ಅತ್ಯಾಧಾರದಿಂದ ಏಕಟ್ಟರು ಹೋಗ್ರಜ. ಏಕೆ ಕೊಂಡಾಡಬಾರದು? ನೀವುಗಳು ಅಂಥ ವಿಶ್ವ ಪ್ರಖ್ಯಾತಿಗಳಲ್ಲವೇನು? ಪರಮಾತ್ಮ ಜನಿಸಿದರಿಂದ ಅನುಜರೊಡೆನಿಸಿ ಸಂತಸ ಬಾಳೆಯ ಮಾಡುವುದುರಿಂದ ಜನಿಸಿದರಿಂದ ಅನುಜರೊಡೆನಿಸಿ ಸಂತಸ ಬಾಳೆಯ ಮಾಡುವುದುರಿಂದ ಜನಿಸಿದರಿಂದ ಅನುಜರೊಡೆನಿಸಿ ಸಹೋದರೇ, ಅನವರತ ಮುಕುಂದನ ಕೃಪೆಯೋ ಮನ ಮಂದಿರವನ್ನು ಬೆಳಗುತ್ತಿರೆ. ಅನವರತ ಮುಕುಂದನ ಕೃಪೆಯೋ ಮನ ಮಂದಿರವನ್ನು ಬೆಳಗುತ್ತಿರೆ. ಪ್ರಣಯಾನಂದಕ್ಕೆ ಹೊರಗೆ ಪ್ರಣಯಾನಂದಕ್ಕೆ ಹೊರಗೆ ಅವತಾರಗಳು ಅಣ್ಣನ ಬಂದಿರೋ.
ಸಹೋದರರೇ, ಅಗ್ರಜ, ಹೇಗೋ ರಾಷ್ಟ್ರ ಸಂರಕ್ಷಣೆಗಾಗಿ ಹೋಗಿದ್ದ ನೀವುಗಳೆಲ್ಲರೂ ನಮ್ಮ ಆರಾಧ್ಯ ವರೇಣ್ಯನ ದಯೆಯಿಂದ ಕ್ಷೇಮದಿಂದ ಹಿಂತಿರುಗಿ ಬಂದಿರಲ್ಲವೇ? ಅದೇ ನಮಗೆ ಮಹಾಭಾಗ್ಯ. ನಡೆಯಿರಿ, ಪ್ರಯಾಣದಿಂದ ಆಯಾಸಗೊಂಡಿರುವಿರಿ. ಮೊದಲು ವಿಶ್ರಾಂತಿಯನ್ನು ಪಡೆದು ನಂತರ ಬೆರೆತು ಮಾತನಾಡೋಣ. ಪ್ರಿಯೇ ದ್ರೌಪದ, ಏನೇ ಸ್ವಾಮಿ ಕರೆದಿದ್ದು? ಕರೆದ ಕಾರಣವೇ ಇರುವುದು. ಆಹಾ, ಏನದು? ಏನೆಂದರೆ ಇಂದು ನೀನು ನನ್ನ ಸೇವೆಯಲ್ಲಿರು ಎಂದು. ಆಹಾಹಾ, ನೀವು ಕಣ್ಸನ್ನೆ ಮಾಡಿ ಕರತಟ್ಟಿ ಕರೆದಾಗಲೇ ಅರ್ಥವಾಯಿತು ತಾವು ಕರೆದದ್ದು ಇದಕ್ಕೆ ಎಂದು. ಬಳ್ಳಲಿ ಬೇಸರಗೊಂಡಿರುವೆ. ಬಳ್ಳಲಿ ಬೇಸರಗೊಂಡಿರುವೆ. ಬಳ್ಳಲಿ ಬೇಸರಗೊಂಡಿರುವೆ. ಹರುಷದಲ್ಲಿ ಸರಸದಳು ಹರುಷದಲ್ಲಿ ಸರಸದಳು ಎನ್ನ ಸರಸಗೊಳಿಸು ಮನಮೋಹನಾಗಿಯೇ ನಿನ್ನ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ ದ್ರೌಪದ ಅನುರಾಗದ ಆನಂದವೇ ಅನುರಾಗದ ಆನಂದವೇ ವಿನೋದದಿಂದಲೇ ನಾವು ಆಡುವ ವಿನೋದದಿಂದಲೇ ನಾವು ಆಡುವ ಮನಮೋಹನಾಗಿಯೇ ನಿನ್ನ ದೇಹವನ್ನ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ. ಆಹಾ, ಏಕೋ ಈ ಸಾರಿ ಪ್ರವಾಸದಲ್ಲಿ ಯಾವ ನಾರಿಯರ ನಯನಗಳು ದೊರೆಗಳನ್ನು ದೃಷ್ಟಿಸಿ ನೋಡಲಿಲ್ಲವೇನೋ? ಇಲ್ಲ ಪ್ರಿಯೆ, ನಾರಿಯರ ನಯನಗಳು ನನ್ನನ್ನು ಮುರುಳುಗೊಳಿಸದಿದ್ದರು. ನಿನ್ನೆ ರಾತ್ರಿ ನಾನೊಂದು ಸುಂದರವಾದ ಸ್ವಪ್ನವನ್ನು ಕಂಡೆನು. ಆಹಾ, ಏನಾ ಸ್ವಪ್ನದ ವೈಖರಿ! ಆಹಾ, ಆ ಸ್ವಪ್ನದಲ್ಲಿ ತಾವು ಕಂಡಿದ್ದು ನರಲೋಕದ ನಾರಿಯರನ್ನು ಅಥವಾ ಸುರಲೋಕದ ಸುಂದರಿಯರನ್ನು? ಖಂಡಿತವಾಗಿ ಅವರು ನರಲೋಕದ ನಾರಿಯರಲ್ಲದೆ ಗಂಧರ್ವ ಲೋಕದ ಅಪ್ಸರರಂತಹ ಮದನಿಕೆಯರು. ಅವರವರ ಹಾವ ಭಾವಗಳ ವಿಲಾಸ ತೋರುತ್ತಾ ಓರ್ವಳು ಕನ್ನಡಿಯ ಮುಂದೆ ನಿಂತು ತನ್ನ ಮೈ ಬೆಳಗಿಗೆ ತಾನೇ ಸೋತಂತಿದ್ದರೆ, ಮತ್ತೊಬ್ಬಳು ಪರಿಮಳ ತೈಲದಿಂದ ಮುಡಿಯನ್ನು ಸಿಂಗರಿಸಿಕೊಳ್ಳುವಂತಿದ್ದು, ಇನ್ನೊಬ್ಬಳು ಆಭರಣಗಳನ್ನು ಧರಿಸಿಕೊಳ್ಳುವ ಸಂಭ್ರಮದಲ್ಲಿದ್ದರೆ, ಮಗದೋರ್ವಳು ಓಕುಳಿ ಆಟದಲ್ಲಿದ್ದಾಳೆ. ಕೆಲವರು ಗಾಯನ ಪರವಶರಾಗಿದ್ದಾರೆ, ಇನ್ನೂ ಕೆಲವರು ನರ್ತನೋನ್ಮತ್ತರಾಗಿದ್ದಾರೆ. ದ್ರೌಪದ, ಅವರೆಲ್ಲರೂ ಪರಮ ಸುಂದರಿಯರಂತೆ ಇರುವರಲ್ಲದೆ ಸರ್ವರು ತಮ್ಮ ತಮ್ಮ ಸೌಂದರ್ಯದ ಮಹತ್ವವನ್ನು ತಿಳಿದುಕೊಂಡವರಂತೆ ಇರು. ಆಹಾ ಆಹಾ, ನಿಜವಾಗಿ ಹೇಳುವುದಾದರೆ ಆ ಕನಸು ಕನಸಾಗದೆ ನನಸಾಗಿದ್ದರೆ
ಮಾಡಿದರೆ ಚೆನ್ನಾಗಿತ್ತು ಎಂದಲ್ಲವೇ ನಿಮ್ಮ ಮಾತಿನ ಅರ್ಥ? ಆ ಅದು ಹಾಗಲ್ಲ ದೇವಿ. ಮತ್ತೇಗೋ? ಸ್ವಯಂವರದಲ್ಲಿ ಮಚ್ಚ ಯಂತ್ರವನ್ನು ಭೇದಿಸಿ ನಿನ್ನನ್ನು ಒಲಿಸಿದಾಗಲೂ, ಋಷಿವೇಷ ಧರಿಸಿ ಸುಗುಣ ಸಂಪನ್ನೆಯಾದ ಸುಭದ್ರೆಯನ್ನು ಕರೆತಂದಾಗಲೂ, ಮಣಿಪುರದ ಅರಸನ ಪುತ್ರಿ ಚಿತ್ರಾಂಗದೆಯನ್ನು ಮೋಹಿಸಿದಾಗಲೂ, ಹಾಗೂ ನಾಗಲೋಕದ ನಾರಿ ಉಲೂಚಿ ಎಂಬಾತಳನ್ನು ವಶಪಡಿಸಿಕೊಂಡಾಗಲೂ ನಾನಿಂತಹ ವರ್ಣನೆಯನ್ನು ಮಾಡಿದವನಲ್ಲ ಮಹಾಸತಿ. ಮಾಡಿದರೆ ಏನಾಯ್ತು ಬಿಡಿ ಸ್ವಾಮಿ, ತಾವು ಕಂಡಿದ್ದು ಬರೀ ಕನಸು ತಾನೆ? ಹಾ, ಕನಸೆ. ಆದರೆ ಈ ವಿಚಿತ್ರ ಕನಸಿನ ಕಾರಣವೇನೆಂಬುದನ್ನು ಕಾದು ನೋಡಬೇಕು ದೇವಿ. ಪ್ರಾಣೇಶ್ವರ, ಪ್ರಯಾಣದಿಂದ ಆಯಾಸಗೊಂಡು ಬಂದಿರುವಿರಿ. ಬನ್ನಿ, ಮನೆಗೆ ನಿದ್ರಿಸಿ ಎಲ್ಲವೂ ಮರೆತು ಹೋಗುವುದು. ಹಾಗೆ ಆಗಲಿ. ಕೃಪೆ ಮಾಡಿ ಹರಿಸೆಲ್ಲ ತಾಪವ, ಕೃಪೆ ಮಾಡಿ ಹರಿಸೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಸೆಲ್ಲ ತಾಪವ, ಸಾಫಲ್ಯಗೊಳಿಸೆಲ್ಲ ಮೋಹವ, ಸಾಫಲ್ಯಗೊಳಿಸೆಲ್ಲ ವ್ಯಾಮೋಹವ, ಕೃಪೆ ಮಾಡಿ ಹರಿಸೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಸೆಲ್ಲ ತಾಪವ. ವಲ್ಲಭನೇ ಶಯನದೊಳು ಪವಡಿಸು ಬಾರ, ವಲ್ಲಭನೇ ಶಯನದೊಳು ಪವಡಿಸು, ವಲ್ಲಭನೇ ಶಯನದೊಳು ಪವಡಿಸು ಬಾರ, ವಲ್ಲಭನೇ ಶಯನದೊಳು ಪವಡಿಸು, ಉಲ್ಲಾಸ ಪಡಿಸುವೆ ನಿಮ್ಮ ಮನೆಗೆ, ಉಲ್ಲಾಸ ಪಡಿಸುವೆ ನಿಮ್ಮ ಮನೆಗೆ, ವಲ್ಲಭನೇ ಶಯನದೊಳು ಪವಡಿಸು ಬಾರ, ವಲ್ಲಭನೇ ಶಯನದೊಳು ಪವಡಿಸು. ಸ್ವಾಮಿ, ನಿಮ್ಮ ಪಾದ ಸೇವೆಗಿಂತ ಬೇರೆ ಭಾಗ್ಯ ಉಂಟೆ ನನಗೆ? ಸ್ವಾಮಿ, ನಿಮ್ಮಲ್ಲಿ ಶಾಂತಗೊಳಿಸಲು ಚಾಮರ ಬೀಸಿ ಸಂತೈಸುವೆಯ. ಸ್ವಾಮಿಯ ದಣಿವನ್ನು ಪ್ರಶಾಂತಗೊಳಿಸಲು ಚಾಮರ ಬೀಸಿ ಸಂತೈಸುವೆಯ. ಅನುದಿನದಿಂಬವು ಸೇವೆಯ ಕೈದು ಕೃತಜ್ಞನಾಗುವೆನು. ದೇವಿ ನಿಲಯ ಸೇವೆ ಅಪಾರವಾದುದು, ಆವ ಜನ್ಮದಿಂದ ತೀರಿಬುದೋಣ. ದೇವಿ ನಿಲಯ ಸೇವೆ ಅಪಾರವಾದುದು, ಆವ ಜನ್ಮದಿಂದ ತೀರಿಬುದೋಣ. ಸತತವು ನಿನ್ನಯ ಪ್ರೀತಿಯ ಪಡೆದು ಕೃತಾರ್ಥನಾಗಿರುವೆನ.
ಮಾಧವ ದರ್ಶನವೇ ನಗೆ ತೋರಯ್ಯ ಜಗದ ವಿಧಾತನು ಏನಯ್ಯ ನಿನ್ನ ದರ್ಶನವೇ ನಗೆ ತೋರಯ್ಯ ಜಗದ ವಿಧಾತನು ಏನಯ್ಯ ವೇಣು ಮನೋಹರ ಜಲಗಿರಿವಾಸ ಕೃಷ್ಣ ಕೃಷ್ಣ ಪರಮಾತ್ಮ ವೇಣು ಮನೋಹರ ಜಲಗಿರಿವಾಸ ಮಂದರೋದ್ಧಾರನೆ ವೈಕುಂಠವಾಸ ವೇಣು ಮನೋಹರ ಜಲಗಿರಿವಾಸ ಮಂದರೋದ್ಧಾರನೆ ವೈಕುಂಠವಾಸ ನಿಲ್ಲದಲೆ ಮೋಕ್ಷ ನೀನು ಸರ್ವೇಶ ಪರಮಾತ್ಮ ವಾಸುದೇವ ನಿಲ್ಲದಲೆ ಮೋಕ್ಷ ನೀನು ಸರ್ವೇಶ ಗುರುಳ್ಳರ ಕೊರಳಿಗೆ ನಿಯಮ ಗುರುಳ್ಳರ ಕೊರಳಿಗೆ ನಿಯಮ ದುರುಳ್ಳದ ಕೊರಳಿಗೆ ನಿಯಮ ಜಗದ ನಿನ್ನ ದರ್ಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ಕೃಷ್ಣ ಮಾಧವ ಶ್ರೀಹರಿ ಪನ್ನಗ ಶಯನ ಪಾವನ ಚರಣ ಪಾಂಡವ ಪಾಲ ಶ್ರೀ ಕೃಷ್ಣ ಪರಮಾತ್ಮನ ಪಾವಾಡವಿನ್ನು ಪೂರ್ಣವಾಗಲಿಲ್ಲವೆಂದು ತೋರುವುದು. ಏಕೆಂದರೆ ದಿನಕ್ಕೊಂದು ಬಾರಿಯಾದರೂ ನನ್ನನ್ನು ಸ್ಮರಿಸಿ ಕರೆಯುತ್ತಲಿದ್ದ ಮುರಾರಿಯು ಹಿಂದದಾವ ಕಾರ್ಯ ನಿಮಿತ್ತವೋ ಈ ಪಕ್ಷಿಯನ್ನು ಮರೆತಂತಿದೆಯಲ್ಲ. ಗರುಡ ಯಾರು? ಓ ಪಕ್ಷಿರಾಜ! ಯಾರದೇ ಮಧುರ ಧ್ವನಿ? ಗರುಡ, ಓ ಗರುಡೋತ್ತಮ. ಈ ಧ್ವನಿಯು ಕೃತಾಯುಗ ದಿಶ ನರಸಿಂಹ ವೇಷ ಸಾಗರದಿಂದ ಉದಯಿಸಿದ ಮಾತೆ ಲಕ್ಷ್ಮೀಶ, ಪ್ರಹ್ಲಾದನಂತಹ ಭಕ್ತರ ದಾಸಾನುದಾಸ, ವೈಕುಂಠಾಧೀಶನಾದ ಶ್ರೀಮನ್ನಾರಾಯಣ ಧ್ವನಿ, ತ್ರೇತಾಯುಗ ದರ್ಶ ದಶರಥ ಕುಮಾರ, ವಿಶ್ವಾಮಿತ್ರ ಮುನಿಯ ಯಾಗ ಯಾಜ್ಞೋದ್ಧಾರ, ಶಬರ ವಿಭೀಷಣರ ಮುಕ್ತಿಗಾಧಾರ, ಹನುಮ ಜಾಂಬವರ ಹೃದಯ ವಿಹಾರ, ಲಕ್ಷ್ಮಣ ಭರತ ಶತ್ರುಘ್ನರ ಸೋದರ, ಸೀತಾ ವಲ್ಲಭನಾದ ಶ್ರೀರಾಮಚಂದ್ರನ ಶರೀರವಾಣಿ, ಈಗಿನ ದ್ವಾಪರಾಯುಗದ ಸೂತ್ರಧಾರ, ದೇವಕಿ ವಸುದೇವರ ಸುತ, ಪಾಲನೇತ್ರನ ಜ್ವಾಲೆಯಿಂದ ಪುನೀತಗೊಂಡ ಮನ್ಮಥ ಪಿತ, ರುಕ್ಮಿಣಿ ಸತ್ಯಭಾಮೆಯರ ಪತಿ ಶ್ರೀ ಕೃಷ್ಣ ಪರಮಾತ್ಮನ ಕೊಳಲು ಧ್ವನಿ. ಗರುಡ, ಆಹಾ ಪರಮಾತ್ಮ, ಮಧುಸೂದನ ಬಂದೆಯ ತಂದೆ ಮುಕುಂದ. ಕರೆದೆಯ ಶ್ರೀ ಮುರಾರಿ, ಕರೆದೆಯ ಶ್ರೀ ಮುರಾರಿ,
ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಹರಿಚರಣ ವೇದ ಪರಾಯಣ ಹರಿಚರಣ ವೇದ ಪರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋಪಾಲ. ನಿನಗೆ ಮಂಗಳವಾಗಲಿ. ನೀನೇನು ಗರುಡ, ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು, ಆದರೆ ಏಕಾಂಗಿಯಾಗಿ ಇಲ್ಲೇನು ಮಾಡುತ್ತಿರುವ ಗರುಡ? ಮಾಡುವುದಿನ್ನೇನು ಮುಕುಂದ, ನಿನ್ನ ನಾಮ ಸ್ಮರಣೆ ಒಂದಲ್ಲದೆ ಈ ಪಕ್ಷಿಗೆ ಅನ್ಯ ಕಾರ್ಯವಿನ್ನೇನಿರಲು ಸಾಧ್ಯ ವಿಶ್ವನಾಥ. ಆ ಬಿರುದು ನನಗಿನ್ನೇಕೆ ಬಿಡು ಗರುಡ, ನನ್ನ ಸ್ವಕಾರ್ಯವೊಂದನ್ನೇ ನಾನು ನಿರ್ವಹಿಸದಂತಾಯಿತು. ಏಕೆ, ಏನಾಯ್ತು ಒಡೆಯ? ಹಿಂದೇಕೋ ನಿಮ್ಮ ನುಡಿಯು ಒಂದು ರೀತಿ ಕಳವಳಕ್ಕೊಳಪಟ್ಟಂತಿದೆಯಲ್ಲ. ಏನುಗಳು ಹೇಳುವುದು ಗರುಡ? ಪರಮಾತ್ಮ, ದೇಶ ದೇಶಗಳ ತಿರುಗಿ ತಿರುಗಿ ನಾನು ಗರುಡ. ಪರಮಾತ್ಮ, ದೇಶ ದೇಶಗಳ ತಿರುಗಿ ತಿರುಗಿ ನಾನು ಗಾಸಿಗೊಂಡೆನೆ ವೀರ ಗರುಡನೆ. ಗರುಡ, ಪರಮಾತ್ಮ, ಗಾಸಿಗೊಂಡೆನೈ ವೀರ ಗರುಡನೆ ತನೆಯ ಮನ್ಮದನಿಗೆ ಸರಿವೋಲ್ವ ಕನ್ಯೆಯು. ಗರುಡ, ಪರಮಾತ್ಮ, ತನೆಯ ಮನ್ಮದನಿಗೆ ಸರಿವೋಲ್ವ ಕನ್ಯೆಯು ದೊರಕದೆ ನಾನೆಂದು ಬಹು ಪರಿಪಡಲಿದೆ. ಗರುಡ, ದೊರಕದೆ ನಾನೆಂದು ಬಹು ಪರಿಪಡಲಿದೆ. ಏನಗೈವುದೋ ನಾ ಇದ ಕಾಲೋಚನೆ. ವಾಸುದೇವ, ಏನಗೈವುದೋ ನಾ ಇದ ಕಾಲೋಚನೆ. ಘನ ಚಿಂತೆಗೆ ನಾ ಗುರಿಯಾದೆ ಘನ ಚಿಂತೆಗೆ ನಾ ಗುರಿಯಾದೆ ಗರುಡ. ಗರುಡ, ಪರಮಾತ್ಮ, ಗರುಡ, ವಾಸುದೇವ, ಏನು ಹೇಳುವುದು? ನಾನು ಕುಮಾರ ಮನ್ಮಥನಿಗೆ ವಿವಾಹ ಮಾಡಲೆತ್ತಿಸಿ ಆತನಿಗೆ ಕನ್ಯೆಯನ್ನು ಹುಡುಕುತ್ತಾ ಇದುವರೆಗೂ ನಾನು ಅನೇಕ ದೇಶಗಳನ್ನು ಚರಿಸಿ ಬಂದನಾದರೂ ಕಾರ್ಯವು ಪ್ರಯೋಜನವಾಗಲಿಲ್ಲ. ಅದು ಅಲ್ಲದೆ ರುಕ್ಮಿಣಿಗೆ ಕನ್ಯೆಯನ್ನು ತಂದೆ ತರುವೆನೆಂದು ವಚನ ಕೊಟ್ಟು ಬಂದಿರುವೆನು. ಪರಮಾತ್ಮ, ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಪರಂಧಾಮ ಈ ನಿಮ್ಮ ನುಡಿಯು. ಸರ್ವರನ್ನು ಸಂರಕ್ಷಿಸಿ ಸಲಹೆ ನೀಡಬಹುದಾದ ಸರ್ವೇಶ್ವರನೇ ಈ ಒಂದು ಸಣ್ಣ ಸಾಧನೆಗಾಗಿ ಇಷ್ಟೊಂದು ಚಿಂತಿಸುವುದು ಆದರೆ ಇನ್ನು ಅನ್ಯ ಮಾನವರ ಅಪೇಕ್ಷೆಗಳೇನಾಗಬೇಕು ಅಚ್ಚುತ, ಏನಾಗಬೇಕು? ಗರುಡ, ಪರಮಾತ್ಮ, ಏನು ಹೀಗೆ ಮಾತನಾಡುತ್ತಿರುವೆ? ಪರಂಧಾಮ, ಇಂತಹ ಕಾರ್ಯಗಳು ಮಾನವರಿಂದ ಏನು ದೇವದಾನವರಿಂದಲೂ ಅಸಾಧ್ಯವೆಂಬುದನ್ನು ನೀನು ತಿಳಿದಿದ್ದರು ಹೀಗೆ ತಿಳಿಯದವನಾಗಿ ಮಾತನಾಡುತ್ತಿರುವೆಯಲ್ಲ ಗರುಡ. ಪರಮಾತ್ಮ, ಹೇ ಕಪಟ ನಾಟಕ ಸೂತ್ರಧಾರಿ, ಹೇ ಕಪಟ ನಾಟಕ ಸೂತ್ರಧಾರಿ, ನೀನಾಡಿಸಿದಂತಾಡುವ ನಾ ಪಾತ್ರಧಾರಿ, ನೀ ಸೂತ್ರಧಾರಿ ನಾ ಪಾತ್ರಧಾರಿ. ಕೃಷ್ಣ
ಅವತರಿಸಿ ನಷ್ಟು ಕೀರ್ತಿ ಗಳಿಸುವೆಯೋ ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ಅನಾಥ ಬಂಧು ವಿನೋದ ಮೂರುತಿ ಅನಾಥ ಬಂಧು ವಿನೋದ ಮೂರುತಿ ನಾನರಿಯೇ ನಿನ್ನ ಮಾಯೆ ನಾನರಿಯೇ ನಿನ್ನ ಮಾಯೆ ಕೃಷ್ಣ ಸರ್ವ ಚೈತನ್ಯ ಸ್ವರೂಪನಾದ ನಿನಗೆ ನಾನು ತಿಳಿ ಹೇಳುವಷ್ಟು ಸಾಮರ್ಥ್ಯನಲ್ಲ ಅಲ್ಲದೆ ನಿನ್ನ ಮಾಯನ್ನರಿಯಲು ಮತ್ತು ವರ್ಣಿಸಲು ಆ ಪ್ರಣಯುಳ್ಳ ಆದಿಶೇಷನಿಂದಲೇ ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನು ನಾನು ಕೇವಲ ಪಕ್ಷಿ ನನ್ನಿಂದೇನಾದೀತು ನಿನ್ನ ಮರ್ಮವನ್ನು ಅರಿಯಲು ನೋಡು ಒಡೆಯ ಹಾಗೊಂದು ವೇಳೆ ಈ ನಿನ್ನ ನವನಾಟಕವನ್ನು ಮುಂದುವರಿಸಲೇಬೇಕೆಂದಿದ್ದರೆ ನಿನಗೆ ಆಪ್ತರಾದ ಪಾಂಡವರಿರುವರಲ್ಲ ಹಾ ಹಾ ಹೌದಲ್ಲವೇ ಗರುಡ? ಅವರನ್ನೇ ಕಂಡು ಪ್ರಯತ್ನಿಸಬಹುದಲ್ಲವೇ? ಹೌದು, ಈ ಕಾರ್ಯವು ನನ್ನ ಸಹೋದರಿ ಶೈರ್ಯೇಂದ್ರಿ ಓರ್ವಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗದು. ಆದ್ದರಿಂದ ಬೇಗ ಆಕೆಯನ್ನು ಕಂಡು ವಿಷಯವನ್ನರಿವಿ ಕನ್ಯಾನ್ವೇಷಣೆಗಾಗಿ ಕಳಿಸೋಣ. ನಡೆ ಗರುಡ. ಪರಮಾತ್ಮ, ಹಾಗೆ ಆಗಲಿ, ಬನ್ನಿ ಹೋಗೋಣ. ಸೋದರಿ ನಂದಿನಿ ಸ್ಮರಿಸುವ ಕರೆ ಆಲಿಸಿ ತೋರಿಸಲಿ ಬರುವೆಯ ಪಾತನರದಿ ಸೋದರಿ ಆಶ್ಚರ್ಯ, ಏಕೋ ತ್ವರಿತವಾಗಿ ಬರುವಂತೆ ಅಣ್ಣನಾದ ಅನಾಥ ರಕ್ಷಕನು ನನ್ನನ್ನು ಸ್ಮರಿಸುತ್ತಿರುವರಲ್ಲ, ಕಾರಣವೇನಿರಬಹುದು? ಇರಲಿ, ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ಸ್ವಾಮಿ, ಪ್ರಯಾಣದಿಂದ ಆಯಾಸಗೊಂಡು ಬಂದು ನಿದ್ರಿಸುತ್ತಿರುವುದು, ನಿದ್ರಾ ಭಂಗ ಮಾಡುವುದು ಬೇಡ. ನಾನೇ ಹೋಗಿ ವಿಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ಅದು ಸರಿ, ನಾನು ಬರುವುದರೊಳಗೆ ಇವರು ಎಚ್ಚರಗೊಂಡು ನನ್ನನ್ನು ಅಪಾರ್ಥ ತಿಳಿದುಕೊಂಡರೆ ಛೇ ಛೇ, ಹಾಗೇನು ಆಗುವುದಿಲ್ಲ. ಏಕೆಂದರೆ ನಾನು ಹೋಗುತ್ತಿರುವುದು ಈ ಪಾರ್ಥನ ಪ್ರಾಣ ಸಕಲ ಬಳಿಗಲ್ಲವೇ? ಬೇಗನೆ ಹೋಗಿ ಬಂದು ಬಿಡುವೆ. ಮಾತೃದೇವೋ ಭವ. ದ್ರೌಪದ, ಪ್ರಿಯೇ ದ್ರೌಪದ, ಓಹೋ, ಅರಮನೆಯೊಳಗಿರಬಹುದು.